ಬೇರೆಯವರ ಪರ್ಸನಲ್ ವಿಷಯನ ಇಟ್ಕೊಂಡು ಕಾಮಿಡಿ ಮಾಡ್ತೀಯಾ? ನಿಂಗೆ ಬಿಟ್ಟು ಊಟ ಕೊಡೋ ಯೋಗ್ಯತೆ ಇದೆನಾ? ಗಿಲ್ಲಿಯ ವಿರುದ್ಧ ಉಗ್ರ ಮಂಜು ಅವರ ಭಾವಿ ಪತ್ನಿ ಗರಂ ಆಗಿದ್ದು ಏಕೆ? ಬಿಗ್ ಬಾಸ್ ಮನೆಯಲ್ಲಿ ಜಗಳ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಕೆಲವೊಬ್ರು ಬಿಗ್ ಬಾಸ್ ಮನೆ ವಿಷಯನ ಗೇಮ್ ಅಂತ ತಗೊಂಡು ಗೇಮಲ್ಲೇ ಆಟ ಆಡಿ ಅಲ್ಲಿಗೆ ಸ್ಟಾಪ್ ಆಗ್ತಿದ್ದಾರೆ. ಅಂಡ್ ಇನ್ ಕೆಲವೊಬ್ರು ಅದನ್ನ ಮುಂದೆ ತಗೊಂಡು ಹೋಗ್ತಿದ್ದಾರೆ. ಅಂಡ್ ಅದೇ ರೀತಿ ಗಿಲ್ಲಿ ಮತ್ತೆ ಉಗ್ರ ಮಂಜು ಅವರ ನಡುವೆ ಒಂದು ಗಲಾಟೆ ಶುರು ಆಗಿದೆ. ಕಳೆದ ಸೀಸನ್ ಸ್ಪರ್ಧಿಗಳು ಈ ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ. ಸೊ ಈ ಒಂದು ವಿಚಾರ ಇಟ್ಕೊಂಡು ಗಿಲ್ಲಿ ಅವರು ಅವರ ವಿಚಾರವನ್ನು ತಗೊಂಡು ಕಾಮಿಡಿ ಆಗ್ಲಿ ತಮಾಷೆ ಆಗ್ಲಿ ಮಾಡ್ತಿದ್ದಾರೆ. ಕೆಲವೊಬ್ಬರಿಗೆ ಇದು ಮನೋರಂಜನೆ ಆಗುತ್ತೆ ಅಂಡ್ ಇನ್ ಕೆಲವೊಬ್ಬರಿಗೆ ಇದು ಪರ್ಸನಲ್ ಇಶ್ಯೂಸ್ ಆಗುತ್ತೆ. ಡಿಪೆಂಡ್ ಅವ್ರು ಯಾವ ರೀತಿ ತಗೊಂತಾರೆ ಅನ್ನೋದು. ಅಂಡ್ ಗಿಲ್ಲಿ ಅವರು ಉಗ್ರ ಮಂಜು ಅವರ ಮದುವೆ ಬಗ್ಗೆ ಕಾಮಿಡಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಂಜು ಅವರ ಭಾವಿ ಪತ್ನಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೊ ಅದು ಏನಂತೀರಾ? ಅದು ತಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ದಲ್ಲಿ ಸ್ಟೋರಿಯನ್ನ ಇಡುವ ಮುಖಾಂತರ ಗಿಲ್ಲಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆ ಏನಿದೆ ಒಂದು ಹೋಟೆಲ್ ಮನೆಯಾಗಿ ಬದಲಾವಣೆ ಆಗ್ತಿದೆ. ಅಂಡ್ ಬಿಗ್ ಬಾಸ್ ಸ್ಪರ್ಧಾರ್ಥಿಗಳು ಏನಿದ್ದಾರೆ ಅವರು ಹೋಟೆಲ್ ಸೇವಕರಾಗಿ ಇರ್ತಾರೆ. ಅಂಡ್ ಈ ಹೋಟೆಲ್ಗೆ ಕಳೆದ ವರ್ಷದ ಸೀಸನ್ ಅಲ್ಲಿ ಸ್ಪರ್ಧಿ ಆಗಿರುವಂತಹ ಮಂಜು ಮತ್ತೆ ರಜತ್, ಮೋಕ್ಷಿತ ಪೈ, ಚೈತ್ರ ಅವರನ್ನ ಬಿಗ್ ಬಾಸ್ ಅತಿಥಿಗಳಾಗಿ ಆ ಹೋಟೆಲ್ಗೆ ಕಳಿಸಲಾಗಿದೆ. ಅಂಡ್ ಅತಿಥಿಗಳು ಮನೆ ಒಳಗೆ ಹೋಗ್ತಿದ್ದಂಗೆನೆ ಬಿಗ್ ಬಾಸ್ ಅವರು ಮಂಜು ಅವರ ನಿಶ್ಚಿತಾರ್ಥದ ಬಗ್ಗೆ ಅವರೇ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಬಿಗ್ ಬಾಸ್ ಅವರ ವಿಚಾರವನ್ನು ಇಟ್ಕೊಂಡು ಗಿಲ್ಲಿ ಅವರು ಮದುವೆ 2ನೇ ಮದುವೆನ ಅಥವಾ 3ನೇ ಮದುವೆನ ಅಂತ ತಮಾಷೆ ಮಾಡುವ ಮುಖಾಂತರ ಕಾಲೆಳೆದಿದ್ದಾರೆ. ಅಂಡ್ ಇಲ್ಲಿ ಮಂಜು ಅವರ ಸಿಟ್ಟಿಗೆ ಈ ವಿಚಾರ ಕಾರಣ ಆಯ್ತು. ಆದ್ಮೇಲೆ ಮಂಜು ಅವರ ಭಾವಿ ಪತ್ನಿ ಅವರು ಏನಿದ್ದಾರೆ ಅವರು ಸ್ಟೋರಿ ಹಾಕೋದ್ರ ಮುಖಾಂತರ ಇದಕ್ಕೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಎಲ್ಲರ ಹತ್ರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಜೋಕ್ಸ್ ಮಾಡೋದು ಇದೊಂದು ಕಾಮಿಡಿನ. ಶೋದಲ್ಲಿ ಒಂದೊಂದು ಹುಡುಗಿನ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಅವರು ಎಷ್ಟನೇದು ಅಂತ ಕೇಳ್ತಿದ್ದಾನೆ. ಬಿಟ್ಟಿ ಊಟ ಕೊಡೋ ಯೋಗ್ಯತೆ ಇದೆನಾ ನಿನಗೆ? ಈ ವಿಚಾರ ವೈರಲ್ ಆಗ್ತಿದ್ದಂಗೆ ಗಿಲ್ಲಿ ಅವ್ರ ಬಗ್ಗೆ ಅವರ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.